ದಾಸೋಹದ ನಾಡಿನಲ್ಲಿ ಹಬ್ಬದ ಕಳೆ. ಇಂದು ಅನ್ನದಾನೀಶ್ವರರ ಭವ್ಯ ಜಾತ್ರಾ ಮಹೋತ್ಸವ. ದಾನದಲ್ಲಿ ಮಿಗಿಲಾದ ದಾನ ಅನ್ನದಾನ. ಆ ಅನ್ನದಾನಕ್ಕೆ ಹೆಸರಾದ ಮುಂಡರಗಿಯ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಠದಲ್ಲಿ ಈಗ ಸಂಭ್ರಮವೋ ಸಂಭ್ರಮ. ಭಕ್ತರ ಪಾಲಿನ ಕಾಮಧೇನು ಅನ್ನದಾನೇಶ್ವರರ ಜಾತ್ರಾ ಮಹೋತ್ಸವಕ್ಕೆ ಇಡೀ ಮುಂಡರಗಿ ವಧುವಿನಂತೆ ಸಿಂಗಾರಗೊಂಡಿದೆ. ಹಳ್ಳಿಗಳಿಂದ ಹರಿದು ಬರುತ್ತಿದೆ ಭಕ್ತಿಯ ಕಾಣಿಕೆ. ಈ ಅದ್ಧೂರಿ ಸಿದ್ಧತೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಭಕ್ತಿಯ ಸಮರ್ಪಣೆ, ಸಿಹಿ ಪ್ರಸಾದದ ಹೊಳೆ. ಹಳ್ಳಿಗುಡಿ, ಹಳ್ಳಿಕೇರಿ, ಲಕ್ಷ್ಮೇಶ್ವರ ಹಾಗೂ ಪೇಟಲೂರು ಗ್ರಾಮಗಳ ಭಕ್ತರಿಂದ ಕ್ವಿಂಟಲ್ ಗಟ್ಟಲೆ ಬೂಂದಿ ಮತ್ತು ಮಾದಲಿ ಸಮರ್ಪಣೆ. ರೊಟ್ಟಿ ಬುತ್ತಿಯ ರಾಶಿ. ಸಾವಿರಾರು ಸಂಖ್ಯೆಯ ರೊಟ್ಟಿಗಳನ್ನು ಸಿದ್ಧಪಡಿಸಿ ಮಠಕ್ಕೆ ತಂದಿದ್ದ ಭಕ್ತ ಸಮೂಹ. ಇಲ್ಲಿ ಭಕ್ತಿಯೇ ಶಕ್ತಿ, ಪ್ರಸಾದವೇ ಮುಕ್ತಿ. ಸಾಮಾಜಿಕ ಕಳಕಳಿ. ಜನವರಿ 31ರಂದು ಮಧ್ಯಾಹ್ನ 15 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ. ಹೊಸ ಜೀವನಕ್ಕೆ ನಾಂದಿ ಹಾಡಲಿರುವ ಜೋಡಿಗಳು. ಸಾಯಂಕಾಲ ಮಹಾರಥೋತ್ಸವ. ಸಂಜೆ ಮುಂಡರಗಿಯ ಬೀದಿಗಳಲ್ಲಿ ಭವ್ಯ ರಥವನ್ನೇರಿ ಬರಲಿದ್ದಾರೆ ಅನ್ನದಾನೇಶ್ವರರು. ಗ್ರಾಮಸ್ಥರ ಭಕ್ತಿ ಸೇವೆ. ಜಾತ್ರೆ ಎಂದರೆ ಕೇವಲ ಉತ್ಸವವಲ್ಲ, ಇದು ಸುತ್ತಮುತ್ತಲಿನ 10 ಹಳ್ಳಿಗಳ ಒಕ್ಕೂಟದ ಸಂಕೇತ. ಹಳ್ಳಿಗುಡಿ ಮತ್ತು ಲಕ್ಷ್ಮೇಶ್ವರ ಭಾಗದ ಭಕ್ತರು ಹಗಲಿರುಳು ಶ್ರಮಿಸಿ ತಯಾರಿಸಿದ ಬೂಂದಿ ಪ್ರಸಾದವು ಮಠದ ಅಂಗಳ ತಲುಪಿದೆ. ಇತ್ತ ಮಠದ ಆವರಣದಲ್ಲಿ ಸಾವಿರಾರು ರೊಟ್ಟಿಗಳ ಸಂಗ್ರಹವಾಗಿದ್ದು, ಬಂದ ಭಕ್ತರೆಲ್ಲರೂ ತೃಪ್ತಿಯಿಂದ ಪ್ರಸಾದ ಸ್ವೀಕರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಾತ್ರಾ ಸಮಿತಿಯ ಸ್ವಾಗತ. ಸೇವಾ ಸಮಿತಿ ಹಾಗೂ ಜಾತ್ರಾ ಸಮಿತಿಯ ಪ್ರತಿಯೊಬ್ಬ ಸದಸ್ಯರು ಮಠಕ್ಕೆ ಬರುವ ಭಕ್ತರನ್ನ ಸ್ವಾಗತಿಸಲು ಸಜ್ಜಾಗಿದ್ದಾರೆ. ಬರುವ ಸಾರ್ವಜನಿಕರಿಗೆ ಕುಡಿಯುವ ನೀರು, ವಸತಿ ಹಾಗೂ ದರ್ಶನದ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಅನ್ನದಾನದ ಮಹೋತ್ಸವಕ್ಕೆ ನೀವು ಸಾಕ್ಷಿಯಾಗಿ. ಭಕ್ತಿ ಭಾವ ಹಾಗೂ ದಾಸೋಹದ ಸಂಗಮವಾಗಿರುವ ಮುಂಡರಗಿ ಮಠಕ್ಕೆ ಎಲ್ಲರಿಗೂ ಸುಸ್ವಾಗತ. ನೀವು ಮಾಡಿದ್ರೆ ಹೆಂಗೆ ಹೇಳ ಈಗ ಏಟಾದ ಟೈಮು ಮತ್ತೆ ಅವ್ರು 5 ಗಂಟೆಗೆ ತಾವು ಬರ್ಬೇಕಾ ಕೊಡಾಕ ಯಾಕೆ ಹೋಗ್ಬಿಡು. ಇದರಲ್ಲ ಈ ಕಡೆ ಬಾರ ಬಾಣ 9 ಲೈವ್ ಐತಲ್ಲ ಅದ್ರ ಬರ್ತೀನಿ.
ಎಲ್ಲ ಸಣ್ಣ ಕೇಳಿದ್ರೆ ನಾನು ನೀರು ಬಿದ್ದು ಇದಾಗಿತ್ತು ಮಾಡಿದ್ದೆ ಯಾರ ತೊಡ್ಯಾಕ ನೋಡಕ್ಕೆ ಇದು ಮಾಡ ಅದು ಬೂಂದಿ ಒಂದು ಬಾಕ್ಸ್ ಬಾಕ್ಸ್ನಾಗ ಇವಷ್ಟು ರವದುಂಡಿ ಸರ್ ಇವು ಅಷ್ಟು ಬಾದಾಮ್ ಪುರಿ ರವೆ ಒಂದು 70 kg ಬಾದಾಮ್ ಪುರಿ ಐತ್ರಿ ಅದು ಅದೊಂದು ಓಪನ್ ಮಾಡಿದೆ ಅಷ್ಟೇ ಅದನ್ನು ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮುಂಡರಗಿಯ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀಮಠ ಜಗದ್ಗುರು ಅನ್ನದಾನೀಶ್ವರ ಶ್ರೀಮಠ ಇವತ್ತು ನಾಳೆ ದಿನ ಈ ಒಂದು ಶ್ರೀಮಠದ ಜಾತ್ರಾ ಮಹೋತ್ಸವ ಇದೆ. ಈ ಒಂದು ಜಾತ್ರಾ ಮಹೋತ್ಸವ ನಾಳೆ ದಿನ ಮಹಾರಥೋತ್ಸವ ಜೊತೆಗೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಾಳೆ 31 ಜನವರಿ 2026ರಂದು ಅದ್ದೂರಿಯಾಗಿ ಒಂದು ಜಾತ್ರಾ ಮಹೋತ್ಸವ ಸಕಲ ಸಿದ್ಧತೆಯಲ್ಲಿ ತಯಾರಿಯಲ್ಲಿದೆ. ಬನ್ನಿ, ಹಾಗಿದ್ರೆ ಈ ಒಂದು ಶ್ರೀಮಠ ನೋಡ್ಬೋದು. ಈ ಜಗದ್ಗುರು ಅನ್ನದಾನೇಶ್ವರ ಶ್ರೀಮಠದಲ್ಲಿ ಇವತ್ತು ಜಾತ್ರೆಯ ಪೂರ್ವಭಾವಿ ತಯಾರಿಯನ್ನು ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ವಿ. ಇವತ್ತು ಶ್ರೀಮಠಕ್ಕೆ ಇವತ್ತು ಶಿಕ್ಷಣ ಕ್ಷೇತ್ರ, ಇವತ್ತು ಮುಂಡ್ರಿಗಿ ಅಂದ್ರೆ ಒಂದು ಬರದ ನಾಡು, ಕಲ್ಲು ಬಂಡೆಗೆ ಕಾಮಧೇನು ಅಂತಕ್ಕಂಥ ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮುಂಡರಗಿ ಅಂತ ಒಂದು ಬರದ ನಾಡು, ಕಲ್ಲುಗಳ ಭೂಮಿ ಅಂತಕ್ಕಂಥ ಒಂದು ಈ ಮುಂಡ್ರಿಗಿ ತಾಲೂಕಿನಲ್ಲಿ ಅಕ್ಷರದ ಕ್ರಾಂತಿಯ ಮೂಲಕ ಶ್ರೀಮಠ ಇವತ್ತು ಸಾಕಷ್ಟು ಅನ್ನದಾನ ಜೊತೆಗೆ ಶಿಕ್ಷಣ ಹಾಗೂ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನ ಶ್ರೀಮಠ ನೀಡಿದೆ. ಹಾಗಾಗಿ ಶ್ರೀಮಠವು ಕೂಡ ಅನೇಕ ಭಕ್ತಾದಿಗಳನ್ನ ಹೊಂದಿದೆ. ಈ ಮಠದ ಮಠಕ್ಕೆ ಇವತ್ತು ಸಾಕಷ್ಟು ಭಕ್ತರನ್ನ ಹೊಂದಿದ್ದು, ಶ್ರೀಮಠದ ಪ್ರತಿಯೊಂದು ಕಾರ್ಯಕ್ಕೂ ಭಕ್ತಾದಿಗಳು ತನು ಮನ ಧನ ಸಹಾಯದ ಜೊತೆಗೆ ಮಠದ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಬನ್ನಿ, ಹಾಗಿದ್ರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಏನೆಲ್ಲ ಶ್ರೀಮಠಕ್ಕೆ ಕೊಟ್ಟಿದ್ದಾರೆ, ಜೊತೆಗೆ ಸ್ವೀಟ್ ಆಗಿರ್ಬೋದು, ಅನ್ನ ಪ್ರಸಾದಕ್ಕೆ ಅಕ್ಕಿ ಎಲ್ಲ ಸಂಗ್ರಹವನ್ನ ಮಾಡ್ತಾ ಇದ್ರೆ. ಹಾಗಾಗಿ ಯಾವ ಗ್ರಾಮಸ್ಥರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಅವ್ರನ್ನ ಕೇಳೋಣ. ಅಂತೇಳಿ ಯಾವ ಹಳ್ಳಿಗುಡಿಯವರು ಭಕ್ತರು ಕೊಟ್ಟರು. ಹೌದು, ಭಕ್ತರು ಕೊಟ್ಟಿದ್ದೇನ್ರಿ ಇದು? ಭಕ್ತರು ಕೊಟ್ಟಿದ್ದಿಲ್ಲ, ಹಳ್ಳಿಗುಡಿಯ ಭಕ್ತರು ತಂದಿರೋದು. ಉದುರು ಮಾದಿ ಮತ್ತು ಒಂದಿಷ್ಟು ರೊಟ್ಟಿ ಕೊಟ್ಟಿದ್ದಾರೆ ಅವರು. ಮುರ್ಲಾಪುರ ಭಕ್ತರು ಇದನ್ನ ಮಾಲೆ ಕೊಟ್ಟಿದ್ದಾರೆ. ಎಷ್ಟು ಕ್ವಿಂಟಲ್ ಎಷ್ಟು ಮುರ್ಲಾಪುರ ಗ್ರಾಮದವ್ರು 2.5 ಕ್ವಿಂಟಲ್ ಮಾದಿ, 50 ಬಾಕ್ಸು ಬಾದಾಮಿ ಪುರಿ, 50 ಬಾಕ್ಸು ರವೆ ಉಂಡಿ, ಒಂದು 2,000 ರೊಟ್ಟಿ ಕೊಟ್ಟಿದ್ದಾರೆ. ಇದು ಎಷ್ಟೈತ್ರಿ? ಇದ್ರ 5 ಕ್ವಿಂಟಲ್ ಮಾಲೆ ಇದು ಮುಂದೆ ಐತ್ರಿ 5 ಕ್ವಿಂಟಲ್. ಅವರು ಕುಕ್ನೂರಿಂದ ನಮ್ಮ ಶಾಖ ಕುಕ್ನೂರಲ್ಲಿ ಮಾದೇ ಮಾಸ್ವಾಮಿಗಳು 5 ಕ್ವಿಂಟಲ್ ಬುಂದೆ. ಇದು ಮುರ್ಲಾಪುರ ಗ್ರಾಮಸ್ಥರ 2 ಕ್ವಿಂಟಲ್ ಮಾದಲಿ, 8,000 ರವೆ ಉಂಡಿ, ಒಂದು 70 kg ಬಾದಾಮಿ ಪುರಿ, 5,000ರಿಂದ 6,000 ಆಗೋಷ್ಟು ರೊಟ್ಟಿಯನ್ನು ಮತ್ತು ಜಾತ್ರೆಗೆ ಭಕ್ತರಿಗೆ ವರ್ಷ ಹೆಚ್ಚು ಮಾಡ್ಕೊತ ಹೋಗ್ತಾ ಇದ್ದಾರೆ. ಎಲ್ಲ ಭಕ್ತಾದಿ ಕೊಟ್ಟಿದ್ದಾರೆ, ಎಲ್ಲ ಸ್ವೀಟ್ ಎಲ್ಲ ಹಲವಾರು ಗ್ರಾಮಗಳಿಂದ ಸಂಗ್ರಹ ಆಗ್ತಾ ಇದ್ದಾವೆ. ಈಗ ಮತ್ತು ಹಲವಾರು ಗ್ರಾಮಗಳಿಂದ ಸಂಗ್ರಹ ಆಗ್ತಾ ಇದಾವೆ, ಬರ್ತಾ ಇದಾವೆ. ಇನ್ನು ನಾಳೆ ಜಾತ್ರೆ ಇರೋದ್ರಿಂದ ಇವತ್ತು ರಾತ್ರಿಗೆ ಸಂಗ್ರಹ ಆಗ್ತವೆ. ಮಹಾರಥೋತ್ಸವ ಜನವರಿ 31/1/2026 ಜರುಗಲಿದ್ದು, ಈಗಾಗಲೇ ಹಲವಾರು ಮುಂಟಗಿ ತಾಲೂಕಿನ ಹಲವಾರು ಹಳ್ಳಿಗಳ ಭಕ್ತರು ತನು ಮನ ಧನದಿಂದ ಸಹಾಯ ಮಾಡಿರ್ತಾರೆ. ಮತ್ತು ಮುಂಟಗಿ ಈ ಸರಿ ವಿಶೇಷವಾಗಿ ಮುಂಟಗಿ ಭಾಗದ ಜನರು ಅತಿ ಉತ್ಸಾಹದಿಂದ ತಾವು ನಮಗೆ ದೇಣಿಗೆ ಬದಲು ಪ್ರಸಾದ ಸೇವೆಯಾಗಿ ಅಕ್ಕಿ, ಬೆಲ್ಲ, ಎಣ್ಣೆ, ಹಿಟ್ಟು, ಪ್ರಸಾದ ದಾಸೋಹಕ್ಕೆ ಏನೇನು ಬೇಕು ಎಲ್ಲವನ್ನು ಕೊಟ್ಟಿರ್ತಾರೆ. ಇದೊಂದು ಈ ಸರಿ ಬರೋ ವಿಷಯ ಇದ್ದರೆ ಪ್ರಸಾದ ವ್ಯವಸ್ಥೆಯಲ್ಲಿ ಮಿರ್ಚಿ ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ. ಈ ವಿಷಯ ಯಾರು ಮಾಡಿರಲಿಲ್ಲ ಇಷ್ಟು ದಿವಸ, ಈ ಸರಿ ನಾವು ನಮ್ಮ ಬಂದಲ್ಲಿ ಮಾಡಿರ್ತದೆ. ಆಮೇಲೆ ಎಲ್ಲ ಥರದ ಈಗಾಗಲೇ ಹಳ್ಳಿಗುಡಿಯಿಂದ ಭಕ್ತರು, ಹಳ್ಳಿಕೆರೆ ಭಕ್ತರು, ಮುರ್ಲಾಪುರದ ಭಕ್ತರು, ಕುಕ್ನೂರು ಭಕ್ತರು, ಚಿಕ್ಕ ಹಂದಿಗೋಳ ಭಕ್ತರು ಎಲ್ಲರೂ ಪ್ರಸಾದಕ್ಕೆ ಮಾಲ್ದಿ, ಬುಂದೆ, ರವೆ ಉಂಡೆಗಳು, ಬಾದಾಮಿ ಪುರಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ತಂದು ಕೊಟ್ಟಿರ್ತಾರೆ. ಈ ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ ಎಲ್ಲವನ್ನು ಕೊಟ್ಟಿರೋದ್ರಿಂದ ಈ ಸರಿ ಅದು ವಿಶೇಷವಾಗಿರುತ್ತೆ. ಪ್ರಸಾದದ ವ್ಯವಸ್ಥೆಯಲ್ಲಿ ವಿಶೇಷವಾಗಿರುತ್ತದೆ. ಹಾಗಾಗಿ ಎಲ್ಲ ಸದ್ಭಕ್ತರು ಮುಂಟಗಿ ತಾಲೂಕಿನ ಸಕಲ ಅನ್ನದಾನೇಶ್ವರ ಸದ್ಭಕ್ತರು ಬಂದು ಆ ಜಗದ್ಗುರು ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅನ್ನದಾನೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಜಾತ್ರಾ ಮಹೋತ್ಸವ ಕಮಿಟಿ ಪರವಾಗಿ ಹೇಳ್ತೇವೆ. ಎಷ್ಟು ದಿನದಿಂದ ಈ ಒಂದು ಜಾತ್ರಾ ಕಮಿಟಿ ಒಂದು ತಯಾರಿಯಲ್ಲಿದ್ದಾರೆ? ಈಗ 2 ತಿಂಗಳಿಂದ ನಾವು ಈ ತಯಾರಿಯಲ್ಲಿ 2 ತಿಂಗಳಿಂದ ತಯಾರಿಯಿದೆ. ಮತ್ತು ಏನೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಏನೇನು? ವಿಶೇಷವಾಗಿ ಈ ಸರಿ 15 ಸಾಮೂಹಿಕ ವಿವಾಹ ಇರ್ತವೆ.
ಈ ಸರಿ ರಕ್ತದಾನ ಶಿಬಿರ ಈ ಸರಿ ಪ್ರತಿ ವರ್ಷ ಒಂದು ದಿನ ಮಾಡ್ತಿದ್ವಿ. ಈ ಸರಿ 3 ದಿನ ರಕ್ತದಾನ ಶಿಬಿರ ಮಾಡಿದ್ವಿ. ಇವತ್ತು ನಿನ್ನೆ ಮತ್ತು ಮಾನ್ಯ 3 ದಿನ ಇತ್ತು. ವಿಶೇಷವಾಗಿ ಅಂತಂದರೆ ಎಷ್ಟು ರಕ್ತ ತುಂಬ ಭಕ್ತಾದಿಗಳು ಕೊಟ್ಟಿರ್ತಾರೆ. ಜಾತ್ರಾ ಮಹೋತ್ಸವ ಜನವರಿ 31 ಮಹಾರಥೋತ್ಸವ ಇರ್ತೈತಿ. 1ನೇ ತಾರೀಕು ಮಂಗಳೋತ್ಸವ ಇರ್ತೈತಿ, ಜಂಗಮೋತ್ಸವ. 2ನೇ ತಾರೀಕು ಶಿವಾನುಭವ ಇರ್ತೈತಿ. ನಮ್ದು 19ನೇ ತಾರೀಕಿನಿಂದ 30ರವರೆಗೆ ಪ್ರವಚನ ಇರ್ತೈತಿ. 30 ಪ್ರವಚನ ಮಂಗಳ ಆಕೈತಿ. 31 ಜಾತ್ರೆ ಐತಿ. 19ರಿಂದ ಹಿಡ್ಕೊಂಡು 30ವರೆಗೂ ಪ್ರತಿನಿತ್ಯನೂ ಒಂದೊಂದು ಬಗೆಯಾದ ಸ್ವೀಟ್ ಮಾಡಿಸೈತಿ. ಆಮೇಲೆ ಅದರ ನಂತರ ಮಹಾ ದಾಸೋಹ ಇರ್ತೈತಿ. ಮಿನಿಮಮ್ ಒಂದು ದಿನಕ್ಕೆ 2-2.5 ಸಾವಿರ ಜನ ಪ್ರಸಾದ ಸೇವನೆ ಮಾಡ್ತಾರೆ. ಹೋದ ಸಲಕ್ಕಿನ್ನೂ ಈ ಸಲ ಅದ್ದೂರಿ ಐತಿ. ಆಮೇಲೆ ಸಂಗೀತೋತ್ಸವಕ್ಕೆ 31ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಮಾನ್ಯ ಪಾಟೀಲ್ ಅಂತೇಳಿ ಸರಿಗಮಪ ಸಿಂಗರ್ ಅವರು ಆಗಮಿಸ್ತಾ ಇದ್ದಾರೆ. ಆಮೇಲೆ ನಾಡಿನ ನಾನಾ ಭಾಗದಾಗಿಂದ ಸ್ವಾಮಿಗಳು ಎಲ್ಲರೂ ಬರ್ತಾಯಿದ್ರು. ಅದರ ದಯಮಾಡಿ ತಾವೆಲ್ಲರೂ ಬಂದು ಅಜ್ಜನ ಆಶೀರ್ವಾದ ಕೊಡ್ಬೇಕು ಅಂತ. ತಮ್ಮ ಹೆಸರು? ಸರ್ ಕೈಲಾಸಪತಿ ಹಿರೇಮಠ ಅಂತ ಜಾತ್ರಾ ಕಮಿಟಿ ಅಧ್ಯಕ್ಷರು.